ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಯಾವುದೇ ಥರ ಮಸಾಲೆ ರುಬ್ಬುವಂಥ ಅವಶ್ಯಕತೆ ಏನೂ ಇಲ್ಲ. ಹಾಗೆ ಈ ವ್ಲಾಗ್ನ ವಿಶೇಷತೆ ಏನಂದರೆ, ನಮ್ಮಮ್ಮ ನಮ್ಮ ಅಣ್ಣ ಬಂದಿದ್ದಾರೆ ಮನೆಗೆ. ಯಾಕಂದರೆ ನಮ್ಮ ಪುಟ್ಟು ಗೊಂಬೆನ ನೋಡೋಕ್ಕೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ಮಿಸ್ ಮಾಡ್ದಿರ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಮೊದಲಿಗೆ ಅರ್ಧ kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಬಿರಿಯಾನಿ ಪೌಡರ್ 1 ಪ್ಯಾಕೆಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಆಚಿ ಬಿರಿಯಾನಿ ಪೌಡರ್. ಹಾಗೆ ಆಚಿದು ಗರಂ ಮಸಾಲ 1 ಟೀ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಸಾಲ್ಟು, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನು ಖಾರದ ಪುಡಿನೂ ಹಾಕಬೇಕಾಗಿತ್ತು, ನಾನು ಮರ್ತುಬಿಟ್ಟಿದ್ದೆ. ಅದಕ್ಕೆ ಇದರ ನೆಕ್ಸ್ಟ್ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರು ಇದು ನೆನೆಯಕ್ಕೆ ಇಟ್ಬಿಡಬೇಕು. ಸಪ್ರೇಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಯಾವ ರೀತಿ ಅಂದರೆ ಮೊಸರು, ಉಪ್ಪು, ಖಾರದ ಪುಡಿ ಇದೆಲ್ಲ ಚಿಕನ್ಗೆ ಚೆನ್ನಾಗಿ ಮಿಶ್ರಣ ಆಗಿರಬೇಕು. ಈಗ ಇಲ್ಲಿ 2 ಲೋಟ ಅಕ್ಕಿ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಕುಕ್ಕರನ್ನು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಬಿಕಾಸ್ ಬಿರಿಯಾನಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಪಲಾವ್ ಸ್ಪೈಸಸ್ ಹಾಕ್ಕೊಂಡು ನಂತರ ನಾನು ಹಸಿಮೆಣ್ಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಇದಕ್ಕೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಈರುಳ್ಳಿನ ಹುರ್ಕೋಬೇಕು. ಇಲ್ಲಿ ನಾನು 2 ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಯಾಕಂದರೆ ಈ ಬಿರಿಯಾನಿಗೆ ರುಬ್ಬದೇ ಇರೋ ಕಾರಣ ಈರುಳ್ಳಿ ದೊಡ್ಡದು 2 ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದಾದರೆ 3 ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು 2 ಸೆಕೆಂಡ್ಸ್ ಫ್ರೈ ಮಾಡಬೇಕಾಗುತ್ತೆ. ಅದು ನೀರಿನಂಶನೆಲ್ಲ ಹೀರ್ಕೊಳ್ಳೋವರೆಗೂ, ಅಂದರೆ 1-2 ಸೆಕೆಂಡ್ಸ್ ಸಾಕು. ಅದು ಈರುಳ್ಳಿ ಜೊತೆ ಫ್ರೈ ಮಾಡಬೇಕು. ಇದ್ರ ನೆಕ್ಸ್ಟು ನಾನು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ, ಪುದೀನ 1 ಹಿಡಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ಈ ಟೈಮಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಆ್ಯಡ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಜಸ್ಟ್ 1-2 ಸರಿ ತಿರುಗಿಸ್ಕೊಟ್ಟು 1 ನಿಮಿಷ ಎಣ್ಣೆಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಾನು 2 ದೊಡ್ಡ ಟೊಮೊಟೊ, ಹುಳಿ ಟೊಮೊಟೊ ಹಾಕ್ಕೋಬೇಡಿ ಇದಕ್ಕೆ, ಇದು ಪಾರಮ್ ಟೊಮೊಟೊ ಅಂತ ಹೇಳ್ತಾರಲ್ವ, ಆ ಟೊಮೊಟೊ 2 ದೊಡ್ಡ ಸೈಜ್ನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದಾದರೆ 1 ಹಾಕ್ಕೊಳ್ಳಿ ಸಾಕು. ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಟೊಮೊಟೊ ಎಲ್ಲ ಜ್ಯೂಸ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಆದಮೇಲೆ ನಾನೇನು ಮಿಶ್ರಣ ಮಾಡಿ ಇಟ್ಟಿದ್ದೆ ಚಿಕನ್ಗೆ ಅದನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು
ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಯಾವ ರೀತಿ ಅಂದರೆ ಎಲ್ಲ ಮಿಕ್ಸ್ ಆಗಬೇಕು, ಕೆಳಗಡೆದು ಮೇಲ್ಗಡೆ ಎಲ್ಲ ಫುಲ್ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಒಂದು ಸರಿ ತಿರುಗಿಸ್ಕೊಡಿ. ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿನೂ ಆ್ಯಡ್ ಮಾಡಿ ಇದಕ್ಕೆ ತಿರುಗಿಸ್ಕೊಡ್ಬೇಕು ಚೆನ್ನಾಗಿ. ಇಲ್ಲೇ ಪಕ್ಕದಲ್ಲಿ ನಾನು ನೀರು ಕೂಡ ಇಟ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಇಟ್ಟಿದ್ದೀನಿ. ನೀರು ಕುದಿ ಬರಬೇಕಲ್ವ, ಬಿಸಿ ನೀರು ಇದಕ್ಕೆ ಆ್ಯಡ್ ಮಾಡಬೇಕು ಬಿರಿಯಾನಿಗೆ. ಸೊ ದಟ್ ನಾನು ಬಿಸಿನೀರು ಕಾಯಕ್ಕಿಟ್ಟಿದ್ದೆ. ಈಗ ಧನಿಯಾ ಪುಡಿ ಹಾಕಿದ್ಮೇಲೆ ಅದನ್ನು 1-2 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಎಲ್ಲ ಫ್ರೈ ಆದಮೇಲೆ ನೀರು ಕುದ್ದಿರುತ್ತಲ್ವ, ಆ ನೀರನ್ನ ಇದ್ರೊಳಗಡೆ ಆ್ಯಡ್ ಮಾಡಬೇಕು. ಬಿರಿಯಾನಿ ಒಳಗಡೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡು ಒಂದು ಸರಿ ತಿರುಗಿಸ್ಕೊಡ್ಬೇಕು. ನೋಡಿ, ಈ ಥರ ಕುದಿ ಬಂದಮೇಲೆ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಇದರಲ್ಲಿ ಆ್ಯಡ್ ಮಾಡಬೇಕು. ಫುಲ್ ಕಂಪ್ಲೀಟ್ ಅದರಲ್ಲಿ ಯಾವುದೇ ಥರ ನೀರನ್ನು ಇದರೊಳಗಡೆ ಬಳಸಬಾರ್ದು, ಹಾಗೆಯೇ ಆ್ಯಡ್ ಮಾಡಬೇಕು ಅಕ್ಕಿನ ತಗೊಂಡು. ನಂತರ ನಾನು 1 ಪ್ಯಾಕೆಟು GRB ತುಪ್ಪ ತಗೊಂಡಿದ್ದೀನಿ. 1 ಪ್ಯಾಕೆಟ್ 10 ರುಪೀಸ್ದು 1 ಪ್ಯಾಕೆಟ್ ಫುಲ್ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಅದು ಒಂದು ಕುದಿ ಬರುತ್ತಲ್ವ, ಆವಾಗ 1-2 ಸರಿ ನೀಟಾಗಿ ತಿರುಗಿಸ್ಕೊಟ್ಟು, ಆವಾಗ ಇನ್ನೂ ಸಾಲ್ಟ್ ಏನಾದ್ರು ನಿಮಗೆ ಕಡಿಮೆ ಅನಿಸಿದ್ರೆ ಇಲ್ಲ ಖಾರ ಕಡಿಮೆ ಅನಿಸಿದ್ರೆ ಇವಾಗ ಈ ಟೈಮಲ್ಲೇ ಆ್ಯಡ್ ಮಾಡ್ಕೋಬೋದು ನೀವು ಟೇಸ್ಟ್ ನೋಡಿಕೊಂಡು. ಆ್ಯಡ್ ಮಾಡಿಬಿಟ್ಟು ಇದು ಫುಲ್ ಕಂಪ್ಲೀಟಾಗಿ ಒಂದು ಕುದಿ ಬಂದಮೇಲೆ ಕ್ಲೋಸ್ ಮಾಡಬೇಕು ಮುಚ್ಚಳನ. ಯಾಕಂದರೆ ಮಸಾಲ ಎಲ್ಲ ಮೇಲೆ ಕೆಳಗೆ ಬರೀ ಮೇಲೆ ಇರೋದು ಆ ರೀತಿ ಆಗೋಲ್ಲ. ನೀಟಾಗಿ ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚೋದ್ರಿಂದ ಆ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೀವು ನೋಡಿ, ಈ ಥರ ನೀಟಾಗಿ ಕುದಿ ಬರಬೇಕು. ಈ ಟೈಮಲ್ಲಿ ಕುಕ್ಕರ್ನ ಮುಚ್ಚಿಡಬೇಕು. ಮುಚ್ಚಿಬಿಟ್ಟು 1 ವಿಷಲ್ ಹೊಡ್ಸಿದ್ರೆ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ. ಮಟನ್ ಸಾಂಬಾರು ಕೂಡ ಮಾಡಿದ್ವಿ, ಜೊತೆಗೆ ಮುದ್ದೆ ಅನ್ನ ಎಲ್ಲ ಮಾಡಿದ್ವಿ. ಯಾಕಂದರೆ ನಮ್ಮಮ್ಮ ಚಿಕನ್ ತಿನ್ನಲ್ಲ, ಸೊ ಮಟನ್ ಮಾಡಿದ್ವಿ. ಮಟನ್ ಸಾಂಬಾರು ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿ ಇದೆ, ದಯವಿಟ್ಟು ಒಂದ್ಸರಿ ನೋಡಿ. ಹಾಗೆ ಚಿಕನ್ ಬಿರಿಯಾನಿ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸರಿ ಮಾಡು ತಿಂದು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ರೀತಿ ಬಂತು ಅಂತ. ನೋಡಿ, ನಮ್ಮಮ್ಮ ಅಣ್ಣ ಬಂದಿದ್ದಾರೆ, ನಮ್ಮ ಪುಟ್ಟು ಗೊಂಬೆನ ಆಟ ಆಡಿಸ್ತಿದ್ದಾರೆ. ಹಾಗೆ ಬಾಣಂತಿ ಸ್ನ್ಯಾಕ್ಸ್ ಅಂದ್ರೇ ಬ್ರೆಡ್ಡು ರಸ್ಕ್ ಅಲ್ವಾ, ಸೊ ಅದನ್ನು ತಂದಿದ್ದರು. ಅದನ್ನು ಸ್ಮಾಲ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.